ಈಗ ನಾವು ನಾಳೆಗೆ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಹೇಗ್ ಇರಬಹುದು ಅನ್ನೋದ್ರ ಸ್ವಲ್ಪ ಶಾರ್ಟ್ ಟೈಮ್ ಅಲ್ಲಿ ಅನಲೈಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡಿದೀವಿ 50% ಗೆ ಟಾಪ್ ಟು ಬಾಟಮ್ ಪ್ರೀವಿಯಸ್ ಹೈ ಮತ್ತೆ ಲೋದು 50% ಗೆ ಮಾರ್ಕೆಟ್ ರಿಟ್ರೇಸ್ ಆಗೋ ಚಾನ್ಸಸ್ ಇದೆ ಅಂತ ಇದೆ. ಸೊ ಈಗ ಇವತ್ತು ಇದು ಕೆಳಗಡೆ ಕ್ಲೋಸ್ ಆಗಿ ಕೆಳಗಡೆ ಟ್ರೇಡ್ ಆಗಿದೆ, ಬಟ್ ಮಾರ್ಕೆಟ್ ಇದ್ರ ಮೇಲೆ ಮೂವ್ಮೆಂಟ್ ತೋರಿಸ್ತಾ ಇದೆ. ಸೊ ಹಾಗಿದ್ದಾಗ ಇನ್ನೂ ಸಹ ನಾವು ಇದನ್ನ ಎಕ್ಸ್ ಮತ್ತೆ 3 ಅಂತಾನೆ ಕನ್ಸಿಡರ್ ಮಾಡೋಣ. ಆಮೇಲೆ ಇದನ್ನ 4 ಅಂತ ಕನ್ಸಿಡರ್ ಮಾಡಿ ಈಗ ಹೋಗ್ತಾ ಇರೋ ಮೂವು ನಾವು 4 ಮುಗಿದು ಫಿಫ್ತ್ ಗೆ ಮೂವ್ಮೆಂಟ್ ಇದೆ ಅಂತ ಆ ಆಂಗಲ್ ಅಲ್ಲಿ ಥಿಂಕ್ ಮಾಡುವ. ಆಮೇಲೆ ಮತ್ತೊಂದು ನಾವು ಏನ್ ಥಿಂಕ್ ಮಾಡಬೇಕಾಗಿದೆ ಅಂತಂದ್ರೆ ಇಲ್ಲಿಗೆ ಇದನ್ನ 0, ಇದನ್ನ ಡಬ್ಲ್ಯೂ, ಇದನ್ನ ಎಕ್ಸ್ ಅಂತ ಥಿಂಕ್ ಮಾಡಿ ವಾಯು ಮತ್ತೆ ಎಕ್ಸ್ ಈಗ ಥಿಂಕ್ ಮಾಡೋಣ. ಓಕೆ, ಈ ತರ ನಾವು ಥಿಂಕ್ ಮಾಡ್ತೀವಿ. ಓಕೆ, ಸೊ ಈಗ ಸೊ ಕಂಪ್ಲೀಟ್ ಇದು 44 ಕ್ಯಾಂಡಲ್ಸ್ ಇದೆ ಡಬ್ಲ್ಯೂ ನಿಂತು. ಓಕೆ, ಸೊ ಎಕ್ಸ್ ಇದರದ್ದು 1 4 ಅಂದ್ರೆ 11 ಕ್ಯಾಂಡಲ್ಸ್, 11 ಕ್ಯಾಂಡಲ್ ವರೆಗೆ ಇಲ್ಲ 22 ಕ್ಯಾಂಡಲ್ ವರೆಗೆ ಮ್ಯಾಕ್ಸಿಮಮ್. ನಾನು 2 ಕಡೆ ಮಾರ್ಕ್ ಮಾಡ್ತೀನಿ ಅದನ್ನ. ಒಂದು 11 ಕ್ಯಾಂಡಲ್, ಇನ್ನೊಂದು 22 ಕ್ಯಾಂಡಲ್. ಓಕೆ, ಸೊ ಇಲ್ಲಿವರೆಗೂ ಮಾರ್ಕೆಟ್ ಎಕ್ಸ್ ಇರೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಇದ್ರ ಮೇಲೆ ಈ ಟೈಮ್ ಆದ್ಮೇಲೂ ಸಹ ಅಂದ್ರೆ ಸೊ 20th ಫೆಬ್ರವರಿಗೆ 10:30 ಆದ್ಮೇಲೂ ಸಹ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಇದ್ರೆ ಇದು ನಮ್ಗೆ ವೇವ್ 4 ಆಗಿರುತ್ತೆ. ಆಮೇಲೆ ಈಗ ಹೋಗ್ತಾ ಇರೋ ಮೂವ್ 5th 1 ಆಗಿರುತ್ತೆ. ಅಂದ್ರೆ ಇದು ಒಂದು ಅನಾಲಿಸಿಸ್. ಇನ್ನೊಂದು ಅನಾಲಿಸಿಸ್ ಏನಿರುತ್ತೆ ಅಂತಂದ್ರೆ ಇದೇ 4 ಇಲ್ಲಿಗೆ ಮುಗಿದೋಯ್ತು. ಓಕೆ, 4 ಇದು ಮುಗಿದೋದ್ರೆ ನಾವಿಲ್ಲಿ ಇಂಪಲ್ಸ್ ನ ಕೌಂಟ್ ಮಾಡ್ಬೇಕು. ಇಂಪಲ್ಸ್ ಕೌಂಟ್ ಅಂತಂದ್ರೆ ಇದು 0, ಇದು 1, ಇದು 2, ಇದು 3, 4, 5. ಓಕೆ, ಸೊ ಈಗ ನಾವು ಇಂಪಲ್ಸ್ ಅಂತಾನೆ ಕೌಂಟ್ ಮಾಡಿದ್ರೆ 1, ಇದನ್ನ 2 ಅಂತ ತೆಗಿತೀವಿ. ಓಕೆ, ಸೊ ನಿಮಗೆ 1 2 ನೋಡಿ, ಇದನ್ನ 1 ಮತ್ತೆ 2 ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಇಷ್ಟೇ ಕ್ಯಾಂಡಲ್ ಅಲ್ಲಿ ಇದು 100% ಟಚ್ ಮಾಡೇ ಇಲ್ಲ. ಓಕೆ, ಸೊ ಅದಕ್ಕಾಗಿ ಇದು ಇಂಪಲ್ಸೇ ಇದೆ ಇಲ್ಲ 5th ವೇವ್ 1 ವೇವ್ ಇದೆ, ಸಬ್ ವೇವ್ ಇದೆ ಅಂತ ಕನ್ಸಿಡರ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಓಕೆ, ಸೊ ಟೈಮಿಗೆ ಇದನ್ನು ನಾವು ಥಿಂಕ್ ಮಾಡ್ಕೊಂಡು ಹೋಗುವ. ಒಂದು ವೇಳೆ 3 ವೇವ್ ಆಗಿದ್ರೆ ನಾಳೆಗೆ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿ ಸಬ್ ವೇವ್ ಏನಾಗುತ್ತೆ ಅಂತಂದ್ರೆ ನಿಮಗೆ 161% ಹೋಗಿ ಇಲ್ಲಿಗೆ ಓಪನ್ ಆಗಿ ಇಲ್ಲಿಂದ ಮತ್ತೆ ಕೆಳಗಡೆ ಬಂದು ಮತ್ತೆ 5th ವೇವ್ಗೆ ಹೋಗ್ಬೋದು ಅಂತ ನಂದು ಒಂದು ಅನಿಸಿಕೆ. ಓಕೆ, ಸೊ ಇದು ಎಕ್ಸ್ ಆಗಿರ್ಲಿ ಇಲ್ಲ ವೇವ್ 3ನೇ ಆಗಿರ್ಲಿ, ಸಾರಿ ವೇವ್ 5 ವೇವ್ 1ನೇ ಆಗಿರ್ಲಿ, ನಿಮಗೆ ಅಪ್ಸೈಡ್ ಮೂವ್ ಅಂತೂ ಈಗ ಟೈಮಿಂಗ್ ನಾವು ಥಿಂಕ್ ಮಾಡಬಹುದು. ಓಕೆ, ಆಮೇಲೆ ಈ ಪ್ರೀವಿಯಸ್ ಹೈ ಮತ್ತೆ ಪ್ರೀವಿಯಸ್ ಲೋದು ನಿಮಗೆ ಮಾರ್ಕೆಟ್ 61.8 ಕ್ರಾಸ್ ಆಗಲೇಬೇಕು. ಇದು ಕ್ರಾಸ್ ಆದ್ರೆ ನಿಮ್ಗೆ ಸಮ್ವೇರ್ ಇಲ್ಲಿಗೆ ವೇವ್ 5 ಮುಗಿದು ಕೆಳಗಡೆ ಬಂದ್ರೆ ಸೊ ನೀವು ಇದನ್ನ ಇಂಪಲ್ಸ್ 5th ವೇವ್ 1 ವೇವ್ ಸಬ್ ವೇವ್ ಇರಬಹುದು ಅಂತ ನಾವು ಇದನ್ನ ಗೆಸ್ ಮಾಡಬಹುದು. ಓಕೆ, ಸೊ ಇದು ನನ್ನ ಒಂದು ಒಪಿನಿಯನ್. ಸೊ ಈಗ ನಾಳೆಗೆ ಏನಾಗಬೇಕಂತ ಇದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡುವ. ಈಗ ನಾವು ಬ್ಯಾಂಕ್ ನಿಫ್ಟಿ ಥಿಂಕ್ ಮಾಡುವ. ಇದು ನೋಡಿ, ನಾವಿರೋದು ಬ್ಯಾಂಕ್ ನಿಫ್ಟಿ ಈಗ. ಸೊ ಇದು 5th ವೇವ್ ಇದೆ ಅಂದ್ರೆ ಇನ್ನು ವೇವ್ 3 ಕಂಪ್ಲೀಟ್ ಆಗಿಲ್ಲ ಅಂತ. ಓಕೆ, ಸೊ ಒಂದು ವೇಳೆ ನಮ್ಮ ರೀಡಿಂಗು ಈ ತರ ಆದ್ರೆ 5th 1 2 ಆದ್ರೆ ನಿಮಗೆ ನಾಳೆಗೆ 3 4 ಇದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬೇಕು. ಸೊ ನಾಳೆಗೆ ಮಾರ್ಕೆಟ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡೂ ಸಹ ಬುಲ್ಲಿಶ್ ನೇಚರ್ ಅಲ್ಲೇ ಇರುತ್ತೆ ನಾಳೆಗೆ. ಓಕೆ, ಸೊ ನೋಡಿ, ಇದು 1 ಮತ್ತೆ 2 ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಇದು ನಾಳೆಗೆ ನಿಮ್ಗೆ
ಗ್ಯಾಪ್ ಅಪ್ ಓಪನ್ ಆಗಿ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ, ಬ್ಯಾಂಕ್ ನಿಫ್ಟಿ ಸೊ ನಾಳೆಗೆ ಗ್ಯಾಪ್ ಅಪ್ ಮಾತ್ರ ಓಪನ್ ಆಗುತ್ತೆ. ನಿಮಗೆ ಮಾರ್ಕೆಟ್ ಈ ವೇವ್ 5 ಏನಿದೆಯಲ್ವಾ, ಇದು ಸಮ್ವೇರ್ ಇಲ್ಲಿ ಎಲ್ಲಾದ್ರೂ 65,000 ಗೆಲ್ಲ ಮುಗಿಯೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ಇದು ಒಂದು ಆಪ್ಷನ್ ಇರೋದು. ಎರಡನೇ ಆಪ್ಷನ್ ನಾವು ಏನ್ ಥಿಂಕ್ ಮಾಡಿದ್ವಲ್ವಾ, ಇದು ನಿಮಗೆ ಫಿಫ್ತ್ ವೇವ್ ಏನಿದೆಯಲ್ಲ, ಇದು ಇಲ್ಲಿಗೆ ಮುಗಿದು, ಓಕೆ, ಈಗ ಡೆಲಿಟ್ ಮಾಡ್ತೀನಿ ಸ್ವಲ್ಪ. ಫಿಫ್ತ್ ವೇವ್ ಏನಿದೆ ಅಲ್ವಾ, ನಿಮಗೆ ಎಕ್ಸ್ ಫಾರ್ಮ್ ಆಗಿದ್ದು ಅಂತಂದ್ರೆ ಇದನ್ನ ನೀವು ಈ ತರ ಆಗ್ತದೆ. ಸೊ ಇದು 81.2 ಏನಿದೆ ಅಲ್ವಾ, ಇದು ನಿಮಗೆ ಇದು ಏನೋ ಸ್ಟಾಪ್ ಲಾಸ್ ಇದ್ದಂಗೆ. ಒಂದ್ ವೇಳೆ ಇಲ್ಲಿಂದನೇ ನಾಳೆ ರಿವರ್ಸಲ್ ಬಂದ್ರೆ ಬರಬೇಕು, 81.2 ರಿವರ್ಸಲ್ ಬರಬೇಕು. ಬರ್ಲಿಲ್ಲ ಅಂತಂದ್ರೆ ಇದು 1 2 3 4 ಅಂತ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗುತ್ತೆ. ಇದರಲ್ಲಿ 5 ಮೂವ್ ಮುಗಿತು ಅಂತಂದ್ರೆ ಕೇರ್ಫುಲ್ ಆಗಿರಿ, ನಿಮ್ಗೆ ವೇವ್ 5 3 ಕಂಪ್ಲೀಟ್ ಎಲ್ಲ ಮುಗಿಬಿಡುತ್ತೆ. ಈ 81.2 ಏನಿದೆ ಅಲ್ವಾ, ಇಲ್ಲಿಂದನೇ ಕೆಳಗಡೆ ಬರಬೇಕು. ಒಂದ್ರೆ ಬರಲಿಲ್ಲ, ಇದು ಅಪ್ ಸೈಡ್ ಹೋದ್ರೆ ನಿಮ್ಗೆ 1 2 3 4 ಇರ್ಬೋದು, E5 ಮತ್ತೆ E3 ಆಮೇಲೆ E5 ಇವು ಮೂರು ಎಲ್ಲವೂ ಸಂವೇದಿ ಅವಾಗ ಮಾತ್ರ ನಿಮಗೆ ಒಂದು ಫಾಲ್ ಬರುತ್ತೆ. ಓಕೆ, ಅಲ್ಲಿಂದ ನಾನು ಅಷ್ಟೇ E3 4 ಡಿಗ್ರಿ ಫಾಲ್ ಸ್ಟಾರ್ಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ಇದು ಅಪ್ಪು ಬ್ಯಾಂಕ್ ನಿಫ್ಟಿ. ಈಗ ನಾವು ಗೋಲ್ಡ್ ಬಗ್ಗೆ ನಾವು ಮೊದಲೇ ಡಿಸೈಡ್ ಮಾಡಿರೋ ಹಾಗೆ ವೇವ್ ಬಿ ದಲ್ಲಿದೆ, ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಆಮೇಲೆ ಟ್ರಯಾಂಗಲ್ ಅಲ್ಲಿ ಇದೆ. ಆಮೇಲೆ ಇದು ನಿಮಗೆ 127% ಟಚ್ ಆಗ್ಬೋದು. ಇಲ್ಲ ಅಂದ್ರೆ ಏನ್ ಮಾಡಿ ಅಂತಂದ್ರೆ, ನೀವು ಇದನ್ನ ಆಗೋದಿಲ್ಲ. ಟ್ರಯಾಂಗಲ್ ಅಲ್ಲಿ ಅಲ್ಲ, ಇದು ಟ್ರಯಾಂಗಲ್ ಅಲ್ಲಿ ಇಲ್ಲ ಇದು. ಸೊ ಇದು ಸ್ಲೋಲಿ ನಿಮಗೆ 127% 61% ಟಚ್ ಆಗುತ್ತೆ. ಬಟ್ ಒನ್ಸ್ ಇದು ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆದ್ರೆ ನಿಮಗೆ ಹ್ಯೂಜ್ ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಬಿ ದಲ್ಲಿ ಏನಿದೆ, ಸ್ವಲ್ಪ ಏನಂತಾರೆ ಕೇರ್ಫುಲ್ ಆಗಿರ್ಬೇಕು ಇದರಲ್ಲಿ ಮಾತ್ರ, ಗೋಲ್ಡ್ ಅಲ್ಲಿ ಮಾತ್ರ. ಯಾಕಂದ್ರೆ ಇನ್ನು ಫಾಸ್ಟ್ ಸ್ಟಾರ್ಟ್ ಆದ್ರೆ ತುಂಬಾ ಫಾಸ್ಟ್ ಅಂದ್ರೆ ನೀವು ಯು ಕೆನಾಟ್ ಇಮ್ಯಾಜಿನ್ ಆ ಲೆವೆಲ್ಗೆ ಮಾರ್ಕೆಟ್ ಫಾಲ್ ಆಗುತ್ತೆ ಗೋಲ್ಡ್ ಮಾತ್ರ. ಓಕೆ, ಸೊ ಇದು ಗೋಲ್ಡ್ ಬಗ್ಗೆ. ಈಗ ಬಿಟ್ಕಾಯಿನ್ ಬಗ್ಗೆ ತಿಳ್ಕೊಳ್ಳುವ. ಬಿಟ್ಕಾಯಿನ್ ಸಹ ನಾನಿಂದ ಹೇಳಿರೋ ಹಾಗೆ ಬಿಟ್ಕಾಯಿನ್ ಕೆಳಗಡೆ ಬರಬೇಕು. ಈ ಜಡ್ ಕೆಳಗಡೆ ಬಂದು ಅರೌಂಡ್ 58,000 ವರೆಗೂ ಬಿಟ್ಕಾಯಿನ್ ನಾನು ನೋಡ್ತಾ ಇರೋದು. ಸೊ ಇದು ಎ ಬಿ ಸಿ, ಇದನ್ನ ಡಬ್ಲ್ಯೂ ಥಿಂಕ್ ಮಾಡಿ ನೆಕ್ಸ್ಟ್ ವಾಯ್ಗೆ ಮತ್ತೆ ಕೆಳಗಡೆ ಬರಬೇಕು. ಓಕೆ, ಸೊ ಬಿಟ್ಕಾಯಿನ್ ಸಹ ಡೌನ್ ಸೈಡ್ ನಾನು ಥಿಂಕ್ ಮಾಡ್ತಾ ಇರೋದು. ಆರ್ ಎಲ್ಸ್ ಇದನ್ನ ನೀವು ಟ್ರಯಾಂಗಲ್ ಥಿಂಕ್ ಮಾಡಬಹುದು. ಇದು ಟ್ರಯಾಂಗಲ್ ಅಲ್ಲಿ ಇದೆ 1 2 3. ಈ ತರ ಟ್ರಯಾಂಗಲ್ ಹಾಕೋದು ನೋಡಿ. ಯಾಕೆಂತಂದ್ರೆ 1 2 3 ಮೂವ್ ಇದಾವೆ. ಇದು ಸಹ 1 2 3 4 5 6 7 8 9 4 5. ಇದು ಎ ಬಿ ಸಿ ಇದೆ, ಇದು 3 ಮೂವ್ ಇದೆ. 1 2 3 ಇದು 3 ಮೂವ್ ಇದೆ. 1 2 3 ಇದು 3 ಮೂವ್ ಇದೆ. ಸೊ ಈ ಟ್ರಯಾಂಗಲ್ ಬ್ರೇಕ್ ಆಗಬೇಕು. ಟ್ರಯಾಂಗಲ್ ಬ್ರೇಕ್ ಆಗಿ ಯಾವ ಸೈಡ್ ಮೂವ್ ಆಗುತ್ತೆ ನೋಡ್ಬೇಕು ಈಗ. ಓಕೆ, ಟ್ರಯಾಂಗಲ್ ಎ ಬಿ ಸಿ, ಓಕೆ,
ಈ ತರ ಇದು ಮೂವ್ಮೆಂಟ್ ಇದೆ. ಸ್ವಲ್ಪ ಇಲ್ಲಿವರೆಗೂ ಹೋಗುತ್ತೆ ಮಾರ್ಕೆಟ್, ಆಮೇಲೆ ಮತ್ತೆ ಫಾಸ್ಟ್ ಆಗಿ ಕೆಳಗಡೆ ಬರುತ್ತೆ. ಓಕೆ, ಸೊ ಇದು ಅಬೌಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಬಗ್ಗೆ. ಸೊ ನಾನು ಈಗಿನ ಟೈಮ್ ಅಲ್ಲಿ ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಅಲ್ಲಿ ತುಂಬಾ ಫೋಕಸ್ ಮಾಡ್ತಾ ಇಲ್ಲ. ಸೊ ಓನ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ತಾ ಇರೋದು. ಸೊ ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ನೀವು ನಿಮ್ಗೆ ನಾನು ಆಲ್ರೆಡಿ ವಿಡಿಯೋಸ್ ನ ಎಲ್ಲಾನು ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಪ್ರಕಾರ ನಿಮ್ಗೆ ಅನಲೈಸ್ ಮಾಡಕ್ಕೆ ಹೇಗೆ ಅನ್ಸುತ್ತೆ ನೋಡಿ, ಆ ತರ ನೀವು ಅನಲೈಸ್ ಮಾಡ್ತದೆ. ಓಕೆ, ಸೊ ನೀವು ಕೋರ್ಸ್ ವಿಡಿಯೋಸ್ ನ ನೋಡ್ತಾ ಇದ್ದೀರಿ ಅಂತ ತಿಳ್ಕೊತೀನಿ. ಸೊ ಇನ್ನು ಯಾರಾದ್ರೂ ಸಹ ಕೋರ್ಸ್ ವಿಡಿಯೋಸ್ ನ ನೋಡ್ತಾ ಇರೋದನ್ನ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದನ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೇಟ್ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಬೇಕು. ಓಕೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು.